ಯಾಕೆ ಹಿಂಗೆ ತಿರುಗಿ ಸಿಕ್ಬಿಟ್ರೆ ಏನು ಹೇಳಿ ಹಾಯ್ ನವೀನ ಮಾತಾಡು. ಹೇಳು ಅದೇನು ಏನು ವ್ಲಾಗ್ ಅಂತ ಹೇಳು. ಏನು ವ್ಲಾಗ್ ಇಲ್ಲ, ನೀನು ಇಷ್ಟು ದಿನ ಆದ್ಮೇಲೆ ಬಂದಿದ್ದಾನೆ, ಅದಕ್ಕೆ ಖುಷಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು 5 ದಿನ ಅಷ್ಟೇ ಗೈಸ್ ನೋಡಿದ್ರೆ ಏನೋ ಮ್ಯಾಜಿಕ್ ಮಾಡಿದ್ರೆ ಅವಾಗಲೇ ಕರಿಯಕ್ಕೆ ಅನಿಸ್ತದೆ. ಹಿಂಗೆ ಅಂದಿದ ತಕ್ಷಣ ಫುಲ್ ಬೆಳ್ಳಕ್ಕಾಗ್ಬಿಟ್ಟ. ನಾನು ಇರೋದೇ ಬೆಳ್ಳಕ್ಕೆ. ಛೇ ನೀನು ನಾವು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ವಲ್ಲ ವ್ಲಾಗ್ ನೋಡ್ದಾ? Q&Aದು ನೋಡ್ದಾ? ನೋಡೋಗು, ಮಜಾ ಇದೆ. ಫುಲ್ ಮೀಮ್ಸ್ ಆಗಿ ನೀನು ಫುಲ್ ಅಜೀಬ್ ಮಾಡಿಬಿಟ್ಟಿದ್ದೀವಿ ಗೈಸ್. ನಾನೇ ಎಡಿಟ್ ಮಾಡಿರೋದು ಗೈಸ್ ವ್ಲಾಗು. ಹಾಯ್ ಹಾಯ್ ನವೀನ, ವೆಲ್ಕಮ್ ಬ್ಯಾಕ್. ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು, ಇಷ್ಟ ಆಯ್ತು. ಅಷ್ಟೇ ಇಷ್ಟ ಆಯ್ತು. ಯಾಕೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಟಯರ್ಡ್ ಆಗ್ಬಿಟ್ಟಿದ್ದೀನಿ ಫುಲ್ಲು, ರೆಸ್ಟೇ ಇಲ್ವಲ್ಲ ಗೈಸ್. ಏನು ರೆಸ್ಟ್ ಇಲ್ವೋ ಏನೋ ಗೊತ್ತಿಲ್ಲ ಗೈಸ್. ನವೀನ ನೋಡಿ ಒಂಚೂರು ಖುಷಿನೇ ಇಲ್ಲ. ನಾನು ಬಂದಿದ್ದೀನಿ, ನಾನು ಮೀಟ್ ಮಾಡಿ ನಂಗೆ ಹುಷಾರಿಲ್ಲ ಅಂದ್ರೆ ಬಂದಿದ್ದೀನಿ ಗೈಸ್, ಅದಕ್ಕೂ ಒಂದು ಖುಷಿ. ಏನಪ್ಪ ನೋಡಿ ನೋಡಿ ನೋಡಿ, ಇನ್ನ ನಿದ್ದೆ ಕಣ್ಣಲ್ಲ, ರೆಸ್ಟ್ ಬೇಕು, ರೆಸ್ಟ್ ಇಲ್ಲ ಬಾಡಿಗೆ. ನಾನು ಏನು ಮಾಡಲಿ? ಹಾಯ್ ಹನುಮಂತ. ಅಯ್ಯೋ ಗೈಸ್, ಅವ್ನ ಕಡೆ ಕ್ಯಾಮ್ರಾನೇ ತಿರುಗಿ ನಾ ಈಗ ತಿರುಗ್ತಾ. ಹಾಯ್, ಹೆಂಗಿತ್ತು ಟ್ರಿಪ್ಪು? ಸಕ್ಕತ್ತಾಗಿ. ಎಲ್ಲರೂ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ ಗೈಸ್. ಯಾರನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತಾರಲ್ಲಿ ಸರಿಯಾಗಿ ಆಫ್ ರೋಡಿಂಗ್ ಮಾಡಿಸ್ಬಿಟ್ಟಿದ್ಯಾ ಗೈಸ್? ಫುಲ್ ಮಜಾ ಮಾಡ್ಕೊಂಬಂದಿದ್ದಾರೆ ಗೈಸ್, ವಾಯ್ಸ್ ಎಲ್ಲ. ಆ್ಯಂಡ್ ಅಪರೂಪಕ್ಕೆ ನಮ್ಮ ನವೀನ ವ್ಲಾಗ್ ಮಾಡಿದ್ದಾನಂತೆ ಗೈಸ್ ಈ ಸಲ ಬಾಯ್ಸ್ದು ಟ್ರಿಪ್ದೆಲ್ಲ. ಈಗ ಇಸ್ಕೊಂಡು ಕಳ್ಸ್ಕೊಂಡು ನಾನು ಎಡಿಟ್ ಮಾಡಿದ್ಮೇಲೆ ಗೊತ್ತಾಗೋದು ಏನು ಬಂಡವಾಳ ಇದೆ ಅದರಲ್ಲಿ ಅಂತ. ನಾನು ಎಡಿಟ್ ಮಾಡ್ತೀನಿ ಅದಕ್ಕೆಲ್ಲ. ಬೇಡ, ನಾನೇ ಮಾಡ್ತೀನಿ. ನಾನು ಮೀಮ್ಸ್ ಎಲ್ಲ ಎಡಿಟ್ ಮಾಡ್ತೀನಿ. ನಾನೇ ಮಾಡ್ತೀನಿ. ಬೇಡ ನಾನೇ ಮಾಡ್ತೀನಿ. ನಾನು ಮಾಡ್ತೀನಿ. ಈ ವ್ಲಾಗ್ ನೀನು ಎಡಿಟ್ ಮಾಡ್ಕೊ. ಸೊ ಅಷ್ಟೇ, ಅದನ್ನೇ ಕೇಳೋಕೆ ನಾನು ವ್ಲಾಗ್ ಮಾಡಿದ್ದು. ಚೆನ್ನಾಗಿತ್ತ ಟ್ರಿಪ್ಪು? ಒನ್ಸಿನ ವೈಲ್ ಹಿಂಗೆ ಹೋಗ್ಬೇಕು ಅನ್ಸ್ತಾ? ಒನ್ಸಿನ ವೈಲ್ ಈ ಥರ ನೀವೆಲ್ಲ ಹೋಗ್ಬೇಕು ಅನ್ಸ್ತಾ? ಬಿಕಾಸ್ ನೀವೆಲ್ಲ ಇಲ್ಲಿಲ್ಲೇ ಇವರು ಪಾರ್ಟಿ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬಿಟ್ಟು ಒಂದು 3 months ಒನ್ಸ್ ಈ ಥರ ಎಲ್ಲ ಹೋಗಿ ಬರ್ಬೇಕು ಅನ್ಸ್ತಾ? ಫಿಕ್ಸ್ ಆಗ್ಬಿಟ್ಟಿವಿ ನಾವು. 4 ಜನ ಹೋಗ್ಬೇಕಪ್ಪ. ಯಾರು ಬೇಡ. ದೊಂಬಿ ಆದರೆ ನಿಜ ಚೆನ್ನಾಗಿರಲ್ಲ. 4 ಜನ ಪೀಸ್ ಆಗಿತ್ತು, ಚೆನ್ನಾಗಿತ್ತು. ಹೌದು, ಆ್ಯಕ್ಚುಲಿ ಜಾಸ್ತಿ ಜನ ಹೋದ್ರೆ ಏನು ಗೊತ್ತಾ, ಪೀಸ್ ಆಫ್ ಮೈಂಡ್ ಇರಲ್ಲ. ಗಿಜ ಅನ್ನತ್ತೆ. ಅದೇ ಈಗ ನಾವು ಕಡಿಮೆ ಜನ ಹೋದಷ್ಟು ಚೆನ್ನಾಗಿರುತ್ತೆ. ಒಬ್ಬ ಕೆಲಸ ಹೋಗ್ಬೇಕು ಅಂತಾನೆ, ಒಬ್ಬ ಫೋನಲ್ಲಿ ಅದು ಇದು ಅಂತಾನೆ, ಇನ್ನೊಬ್ಬ ಇನ್ನೂ ಅಂತ. ನಮ್ಗೆ ಬಟ್ ಈ ಸಲ ಇವ್ರು ಹೋಗಿದ್ದವ್ರು ಹೆಂಗ್ ಗೊತ್ತಾ, ನಾನು ಅನ್ಕೊಂಡೆ ಇವ್ರಿಗೆ ಇಷ್ಟೊಂದು ದಿನ ಆಯ್ತಲ್ಲ, ಬೇಜಾರಾಗಿರುತ್ತೆ, ಅದಕ್ಕೆ ಬರ್ತಾ ಇರ್ತಾರೆ ಬಿಡು ಅಂತ. ಇವನೇನಂದೆ ಇನ್ನೂ ಒಂದಿನ ಇರಬೇಕಿತ್ತು ಅಂತ ಅನಿಸ್ತಾ ಇತ್ತು ನಮಗೆಲ್ಲ. ಆದ್ರೆ ಇಲ್ಲೆಲ್ಲ ಕೆಲಸ ಇತ್ತು ಅಂದ್ಬಿಟ್ಟು, ಇಲ್ಲೆಲ್ಲ ಬೆಂಗಳೂರಲ್ಲಿ ಎಲ್ರಿಗೂ ಕೆಲಸ ಇರುತ್ತಲ್ವ ತಿರ್ಗಾ ಅಂದ್ಬಿಟ್ಟು ಇವ್ರು ಬಂದಿದ್ದಾರೆ. ಇಂಥ ನಿರ್ಬಣ ನೋಡಿ ಅವನು. ಆ ಥರ ಎಕ್ಸ್ಪೀರಿಯನ್ಸ್ ಒಂಚೂರು ಫೀಲ್ ಮಾಡ್ಕೊಂಡಿಲ್ವಾ ನೀನು? ನನ್ನ ಮಿಸ್ ಮಾಡ್ಕೊಂಡಿಲ್ವಾ? ಹೋಗಿ ಮಿಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅಂತಂದ್ರೆ ಹೇಳಕ್ಕಾಗದೆ ಇಷ್ಟು ಮಿಸ್ ಮಾಡ್ಕೊಂಡಿದ್ದೆ. ಆಗದೆ ಮಿಸ್ ಮಾಡ್ಕೊಂಡು ಗೊತ್ತಾಯ್ತಾ? ನಾನು ಹೇಳಲ್ಲ ಬೈರಿ ಇವಾಗ ಕಮೆಂಟ್ಸಲ್ಲಿ. ಯಾರಿಗೆ ಬೈತೀರ ನೋಡ್ತೀನಿ ನಾನು. ನನಗೆ ಯಾಕೆ ಬೈತಾರೆ ಗೊತ್ತಾಗುತ್ತೆ. ನಾನಾದರೆ ಇಷ್ಟೆಲ್ಲ ಹೇಳ್ತೀನಿ ಗೈಸ್. ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ. ಇವನು ಮಾತ್ರ ಒಂದೇ ದಿನ ಹೇಳಿದ ಅಷ್ಟೇ ಗೈಸ್, ನಾನು ಮಿಸ್ ಮಾಡ್ಕೊತೀನಿ. ಜಾಸ್ತಿ ಏನು ಹೇಳಿಲ್ಲ, ಒಂದೇ ದಿನ ಹೇಳಿದ್ದೆ. ಅದು ಎಲ್ಲ ಪಾರ್ಟಿ ಎಲ್ಲ ಚೆನ್ನಾಗಿ ಜೋರಾಗಿ ಮಾಡ್ತಾರೆ. ನಾವೆಲ್ಲ ಪಾರ್ಟಿ ಗೀಟಿ ಎಲ್ಲ ಮಾಡ್ತೀವಿ, ನಾವು ಮಾಡೋದಿಲ್ಲ. ಹೌದಾ? ಇಲ್ಲಿ ಯಾವ ಕಡೆ ಆ್ಯಂಗಲಿಂದ? ಈ ಆ್ಯಂಗಲಿಂದನಾ? ಈ ಆ್ಯಂಗಲಿಂದ ನಾವು ಪಾರ್ಟಿ ಏನಂಗೆ ಅಂದ್ರೆ ಅಂತಾನು ಗೊತ್ತಿಲ್ಲ. ವಾವ್, ಗುಡ್ ಬಾಯ್ಸ್ ಗೈಸ್ ಇವರೆಲ್ಲ. ಆಮೇಲೆ ಇವರು ಒಂದು ಪ್ಲೇಸ್ಗೆ ಹೋಗಿದ್ರು ಗೈಸ್, ಅದೇ ದರ್ಶನ್ ಸರ್ ಹೋಗಿದ್ದಲ್ಲ ಆ ಪ್ಲೇಸಿಗೆ. ಏನು ವಿಡಿಯೋ ಕಳಿಸಿದ್ದು, ವ್ಲಾಗ್ ಮಾಡಿದ್ದು ಅಣ್ಣ. ನಾನು ಕಳ್ಸಿ ಉರ್ಸಿದ್ದು ಗೈಸ್ ಇವನಂತೂ. ಗೈಸ್ ಈ ದೇವಸ್ಥಾನಕ್ಕೆಲ್ಲ ಬಂದಿರ್ತೀರಾ? ಕಮೆಂಟ್ ಮಾಡಿ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಅಂತ. ಎಣ್ಣೆ ಅಂಗಡಿ ದೇವಸ್ಥಾನ. ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರೂ ಬಂದಿರ್ತೀವಲ್ಲ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ನಮ್ಮ ಪೇರೆಂಟ್ಸ್ ಹೇಳ್ದಾಗ ಗೊತ್ತಾಗುತ್ತೆ ನಾವು ಬಂದಿದ್ವಿ ಅಂತ. ಸೊ ಈಗ ಕೆಲಸ ಇತ್ತು, ಕೆಲಸ ಮುಗಿಸಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟ ಆಲ್ರೆಡಿ ಮಾಡ್ಕೊಂಬಂದ್ವಿ. ಇವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಾಗಿ ಏನು ನೋಡೋಣ. ನೋಡಿ ಮನೆಗೆ ಓಡಿ ಹೋಗುದು ಅಷ್ಟೇ ಗೈಸ್. ಟೈಮ್ ಎಷ್ಟಾಯ್ತು? ನಾವು ವೀಡಿಯೋಸ್ ಮಾಡೋಣ ಅಂತ ಅನ್ಕೊಂಡ್ವಿ, 4:15 ಆಗೋಯ್ತು ಆಲ್ರೆಡಿ. ನೋಡಬೇಕು, ನಾಳೆ ಆದರೂ ಮಾಡಬೇಕು ಗೈಸ್. ನಿಂದಿದೆಯಲ್ಲ ಹಾಕು. ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಆ್ಯಂಡ್ ನಂಗೆ ತುಂಬ ಬೇಗನೆ ಗುಡ್ ಮಾರ್ನಿಂಗ್ ಆಯಿತು ಇವತ್ತು. ಸೊ ಆಚೆ ಹೋಗಿ ಮತ್ತೆ ನೋಡಿ ಎಲ್ಲ ನಾನೆಷ್ಟು ಸಂಸ್ಕಾರಿ ಗರ್ಲ್ ಆಗಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ನಾನು ಕೆಲವೊಂದು ರೂಟೀನ್ಸ್ನ ಚೇಂಜ್ ಮಾಡಬೇಕು ಲೈಫ್ ಸ್ಟೈಲ್. ಬಿಕಾಸ್ ಮೆಡಿಕೇಷನ್ಸಲ್ಲಿರೋದ್ರಿಂದ
ಸೊ ದಟ್ ಇಸ್ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂದರೆ ಇವತ್ತು ಆ್ಯಕ್ಚುಲಿ ಅಲ್ಲೋನವ್ರ ಫ್ಯಾಮಿಲಿನೆಲ್ಲ ಮನೆಗೆ ಕರ್ತೀವಿ. ಬಿಕಾಸ್ ರಾಧಾ ನೆಕ್ಸ್ಟ್ ಹುಬ್ಳಿಗೆ ಹೋಗ್ಬಿಡ್ತಾಳೆ. ಮತ್ತು ನೆಕ್ಸ್ಟ್ ಪಿಂಕಿ ಮದುವೆ ಟೈಮಲ್ಲೇ ಬರೋದು. ಐ ಮೀನ್ ಬಂದರೂ 1-2-3 ಡೇಸ್ ಇರ್ತಾಳೆ. ಮದುವೆ ಟೈಮಲ್ಲೇ ಜಾಸ್ತಿ ಮತ್ತೆ ಬರೋದು ಅವಳು. ಆವಾಗ ಅವ್ರು ಅದೇ ಬ್ಯುಸಿಲಿ ಇರ್ತಾರೆ. ಮತ್ತು ಮನೆಗೆ ಕರೆದು ಲೈಕ್ ಏನಂತಾರೆ, ಲೈಕ್ ಲಾಸ್ಟ್ ಅವಳು ಪ್ರೆಗ್ನೆಂಟ್ ಇದ್ದಾಗ ಅನಿಸುತ್ತೆ ನಮ್ಮ ಮನೆಗೆ ಬಂದಿದ್ದು. ಸೊ ಅದಕ್ಕೆ ತಿರ್ಗಾ ಇವತ್ತು ಒಂದು ಲಂಚ್ ಮತ್ತು ಒಂಚೂರು ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ಕರಿತಾ ಇದ್ದೀವಿ. ಸೊ ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಮ್ಮಮ್ಮ ಕೆಳಗಡೆ ಊಟ ರೆಡಿ ಮಾಡ್ತಿದ್ದಾರೆ ಲಂಚಿಗಂತ. ಸೊ ಊಟ ಬಂದ್ಬಿಟ್ಟು ಚಿಕನಲ್ಲಿ ಏನೋ ವೆರೈಟಿ ಏನೋ ಮಾಡ್ತಾಯಿದ್ದಾರೆ ಮಮ್ಮಿ. ಸೊ ಚಿಕನ್ ಮಾಡ್ತಾರೆ. ಸೊ ಅದಾದಮೇಲೆ ಹೋಗಿ ತಿಂದು ಎಲ್ಲರೂ ಬಂದು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಡೋದು. ಸೊ ನನ್ನ ರೂಮಂತೂ ಎಲ್ಲೆಲ್ಲೂ ಬಟ್ಟೆ ಆಗಿಬಿಟ್ಟಿದೆ ಗೈಸ್. ಎಲ್ಲಿ ನೋಡಿದ್ರು ಬಟ್ಟೆ. ಯಾವ ಕಡೆಯಿಂದ ಕ್ಲೀನ್ ಮಾಡಲಿ ಇದನ್ನು ಅಂತಲೇ ಗೊತ್ತಾಗ್ತಾಯಿಲ್ಲ. ಬಟ್ ಫಾರ್ ಶ್ಯೂರ್ ನಾನು ಇದನ್ನು ಕ್ಲೀನ್ ಮಾಡಲೇಬೇಕು, ಆದಷ್ಟು ಬೇಗ. ಇಲ್ಲಾಂದರೆ ನನಗೆ ಬೇಕಾಗಿರೋ ಬಟ್ಟೆಗಳು ಸಿಗೋಲ್ಲ. ಆ್ಯಂಡ್ ಇವಾಗ ನಂಗೆ ಶೂಸ್ಗಾಗಲಿ ಇನ್ನೊಂದಕ್ಕಾಗಲಿ ನಾನೇ ಬಟ್ಟೆ ಪರದಾಡಬೇಕಾಗುತ್ತೆ. ಫಸ್ಟು ಒಂಚೂರು ಏನಿದೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಈ ವಾರದಲ್ಲೇ ಐ ವಿಲ್ ಕ್ಲೀನ್ ಎವ್ರಿಥಿಂಗ್. ಆ್ಯಂಡ್ ಕ್ಲೀನ್ ಮಾಡೋದಕ್ಕಿಂತ ಇನ್ನೊಂದೇನೆಂದರೆ ನಂಗೊಂದು ಹೊಸ ಬೀರು ಬೇಕು. 2 ಬೀರು ಸಾಲ್ತಾ ಇಲ್ಲ ನನಗೆ. ಮೇಲ್ಗಡೆ ರೂಮಿಗೆ ತೊಗೊಂಡೋಗಿರ್ಬೇಕು. ನೋಡ ಏನೋ ಒಂದು ಜುಗಾಡ್ ಮಾಡೋಣ ಗೈಸ್. ಸೊ ಬನ್ನಿ ಕೆಳಗೆ ಹೋಗುವ. ಕಣ್ಣಲ್ಲಿ ಯಾವ ರೇಂಜಿಗೆ ನಿದ್ದೆ ಇದೆ ಅಂದರೆ ನಿದ್ದೆ ಸರಿಯಾಗಾಗ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ತೊಗೋತಿರೋದ್ರಿಂದ ಲೇಟ್ ನೈಟ್ ನಿದ್ದೆ ಮಾಡ್ತಿದ್ದೀನಿ. ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಸೊ ಏನು ಮಾಡಿದ್ದಾರೆ ಗೊತ್ತಾ ನಮ್ಮ ಮಮ್ಮಿ, ಇದರಲ್ಲಿ ರೈಸ್ ಇಟ್ಟಿದ್ದಾರೆ. ಇನ್ನು ಇನ್ನೂ ಆಗಿಲ್ಲ ರೈಸ್, 2 ಕೂಗಬೇಕು. ಆಮೇಲೆ ಇದರಲ್ಲಿ ಸಾಂಬಾರು ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೂ ಸಾಂಬಾರು ಮಾಡಿದ್ದಾರೆ ಬಿಕಾಸ್ ಆಮೇಲೆ ಮಮ್ಮಿ ಫ್ರೆಂಡ್ಸ್ ಕೂಡ ಬರ್ತಾರಂತೆ. ಸೊ ಅದರಲ್ಲಿ ಸಾಂಬಾರು ಅದಾದಮೇಲೆ ಇದರಲ್ಲಿ ಚಿಕನ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ವೇ ನನಗೆ, ಗೊತ್ತಿಲ್ಲ ಗೈಸ್, ಏನೋ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಥರ ರೆಡ್ ಚಿಕನ್ ಮಾಡ್ತಾರೆ ಮಮ್ಮಿ. ಸೊ ಅದನ್ನು ಚೆನ್ನಾಗಿ ಮಾಡ್ತಾರೆ, ಅದು ಮಾಡಿದ್ದಾರೆ. ಮತ್ತು ಗ್ರೀನ್ ಚಿಕನ್. ಸೊ ರೈಸ್, ಸಾಂಬಾರ್, ರೆಡ್ ಚಿಕನ್, ಗ್ರೀನ್ ಚಿಕನ್, ಆಮೇಲೆ ಚಪಾತಿ ಮಾಡ್ತಾರೆ, ಆಮೇಲೆ ರಾಗಿ ಮುದ್ದೆ. ಸೊ ಇಷ್ಟು ಮಾಡಿದ್ದಾರೆ. ಆ್ಯಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೇನೆ ಅಷ್ಟೇ. ಬಿಕಾಸ್ ನಂಗೆ ನಿದ್ದೆ ಯಾವಾಗ ಎಷ್ಟು ಮಾಡಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಅಷ್ಟೇ ಗೈಸ್. ಇವಾಗ ನಮ್ಮ ಮನೆಗೆ ಇವಳನ್ನ ಹಿಡಿಯೋದೇ ನಮ್ಗೆ ಇವಾಗ ಒಂದು ಟಾಸ್ಕ್ ಇರೋದು ಗೈಸ್. ಕಾಣಿಸ್ತಾ ಇಲ್ಲ ಅಲ್ಲ, ಇವಳು ಟೋಕಿಯೋ ಎದಳು ಮೇಲೆ. ಆ್ಯಂಡ್ ಇವತ್ತು ಇವಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ, ಟೋಕಿಯೋನ. ನನ್ನ ತಪ್ಪವಳು ಅವಳು ತಪ್ಪಳು. ನಾವಂತೂ ಯಾವಾಗಲೂ ಹೇಳ್ತಾ ಇರ್ತಾನೆ ನಮ್ಮಮ್ಮನ, ಇಬ್ಬರು ಮನೆಗೆ ಬರ್ಬಿಡಿ, ಅಲ್ಲೇ ಇದ್ಬಿಡಿ ಇಬ್ಬರು ಅಂತ. ಅವಳಿಗೂ ಮತ್ತೆ ಇಯರ್ ಲಾಸ್ಟ್ ಟೈಮ್ ಆಗಿತ್ತಲ್ಲ, ಹಂಗಾಗಿದೆ. ಸೊ ಅವಳನ್ನೂ ಕರ್ಕೊಂಡು ಹೋಗಬೇಕು ಅಷ್ಟೇ. ಈವ್ನಿಂಗ್ ಕರ್ಕೊಂಡು ಹೋಗೋಣ ಅಷ್ಟೇ ಗೈಸ್, ಇನ್ನೆಂತ ಇಲ್ಲ. ಮತ್ತೆ ಎಲ್ಲರೂ ಬಂದ ಮೇಲೆ ಸಿಗುವೆ. ಓಕೆ, ಚೆನ್ನಾಗಿದ್ಯಾ? ನಾನೇನು ಮಾಡಿಲ್ಲ ಬಿಡಿ, ಚೆನ್ನಾಗಿದ್ಯಾ? ನಾನೇ ಮಾಡಿದ್ದೆಲ್ಲ, ನಾನೇ ತಾನೇ ಮಾಡಿದ್ದು. ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡಿದ್ದೆ ನಾನೇ. ನಮ್ಮ ಮೇಡಮ್ ಹೆಂಗಿದೆ ಅದ? ಚೆನ್ನಾಗಿದ್ಯಾ? ನಾನೇ ಹೇಳ್ಕೊಟ್ಟಿದ್ದೆ ಅವರಿಗೆ ಹಿಂಗೆ ಮಾಡ್ಬೇಕು. ಇಲ್ಲಪ್ಪ, ಎಲ್ಲ ಮಾಡಿದ್ದೀನಿ ನಾನು. ಚೆನ್ನಾಯ್ತಾ ಅಕ್ಕ? ಯುಕ್ತ ಮಾತ್ರ ತಿಂತಿಲ್ಲ ಗೈಸ್, ನಾನು ಉಪವಾಸ. ಇವನ್ ಪಾಪ ಇವನಿಗೆ ತಿನ್ಬೇಕನ್ಸಿದ್ರೆ ತಿನ್ನಂಗಿಲ್ಲ. ಬಾಯ್, ಹೋಗಿ ಬನ್ನಿ. ಬಾಯ್ ರಾಧಾ, ಬಾಯ್ ಪಿಂಕಿ, ಬಾಯ್ ಗುಂಡ, ಬಾಯ್. ನಡಿ ಚಂದ. ಬಾಯ್. ಸೊ ಗೈಸ್, ಅವರು ಹೋಗೋ ಆಯಿತು. ನಾನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಅಕ್ಕನೂ ವ್ಲಾಗ್ ಮಾಡ್ತಾಯಿದ್ರು. ಆ್ಯಂಡ್ ಆಟ ಆಡ್ಕೊಂಡು ಮಾತಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು. ಅವರು ಹೋದರು. ನಾನು ಮತ್ತೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ದಿದ್ದೀನಿ. ಎದ್ದು ಆಲ್ರೆಡಿ ಒಂದು ಫಿಲಮ್ ಹಾಕಿದಂಗೆ ಮಲ್ಕೊಂಬಿಟ್ಟಿದ್ದೀನಿ ಗೈಸ್. ನಮ್ಮ ಮನೇಲಿ ರಿಮೋಟ್ ಕಳೆದೋಗ್ಬಿಟ್ಟಿದೆ ಆಯಿತಾ. ಸೊ ನಾನು ಇವಾಗ ಫೋನಲ್ಲೇ ರಿಮೋಟನ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರೋದು. ಇಲ್ಲೇ ಎಲ್ಲೋ ಬಿದ್ದಿದೆ ಬಟ್ ಸಿಗ್ತಾಯಿಲ್ಲ. ಇಲ್ಲ ಹೊಸ ರಿಮೋಟ್ ತೊಗೊಳಕ್ಕೆ ಅದನ್ನು ಡಿಸೇಬಲ್ ಮಾಡಬೇಕು, ಅದು ಆಗ್ತಾಯಿಲ್ಲ. ಸೊ ಯಾವುದೋ ಪ್ರೈಮಲ್ ಡೋಸ್ ಅಂತ ಯಾವುದೋ ಒಂದು ಹಾಕಿದ್ದಾರೆ, ಅದನ್ನು ನೋಡ್ತಾ ಇದ್ವಿ. ಪಾಸ್ ಮಾಡಿದ್ದೀನಿ ಈಗ. ಸೊ ಅಷ್ಟೇ. ಮತ್ತು ಈಗ ಹೋಗಿ ಊಟ ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ. ನಾನು ಮಧ್ಯಾಹ್ನ ತಿಂದಿದ್ದೆ. ಇವಾಗ ನೆಕ್ಸ್ಟ್ ಎಂತ ಮಾಡೋದು ಅಂತ ನೋಡಬೇಕು ಗೈಸ್.
ಓಕೆ, ಸಿಗ್ತೀನಿ. ದ್ಯಾಟ್ಸ್ ಆಲ್ ಫಾರ್ ದ ಡೇ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಕೆಳಗಡೆ ನಿಮಗೆ ಒಂದು ಹೈಪ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಈ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಹೈಪ್ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವೀಡಿಯೋನ ನೋಡಬೇಕು. ಸೊ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ನಿಮಗೆಲ್ಲ ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಂಟಿಲ್ ದೆನ್ ಕೀಪ್ ಮೈ ಸಿಂಗರ್ಸ್ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.